वाजं विमाजं ग्रहजमहममेजं धेजमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रियः पत्ते नित्या गणितगुणमाणिक्य विशदप्रभाजालोल्लासोपहत सकलावद्य तमसे जगज्जन्मस्थेमप्रलयरचनाशीलवपुषे नमो शेषाम्नाज स्मृतिहृदयदीप्ताय हरये येन प्रादुरभाविभूमिवलये विस्तारिगो सन्ततिः प्राबोधिश्रुतिपङ्कजं कर्णया प्रकाशितत्वं परं भान्तं ध्वंसमनाजिसाधनिकरश्चाकारि सन्मार्गकः तेन व्यासदिवाकरेण सततं मात्याजिमे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुरं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात् मूकोऽपि भाग्मे जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्ना बलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणग्दान् प्रतिवादिमदच्छिरः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थाद्य सन्मनः सरसि भुवि अनुव्याख्यानदलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಈಗ ಹೊಸದಾಗಿ ಒಂದು ಅನುಮಾನ ಹೇಳ್ತಾರೆ. ಅಂದ್ರೆ ಮೋಕ್ಷ ಇದೆ, ಒಂದು ಕಾಲದಲ್ಲಿ ಎಲ್ಲರಿಗೂ ಕೂಡ ದುಃಖ ಹೋಗೇ ಹೋಗುತ್ತೆ. ಅದರಿಂದ ಯಾವತ್ತು ಎಲ್ಲರಿಗೂ ದುಃಖ ಅಥವಾ ಅನಿಷ್ಟಗಳು ಹೋಗತ್ತೋ ಅಂದಿನ ದಿವಸ ಮುಕ್ತಿ ಸಿಕ್ಕಿದೆ ಅಂತ. ಹಾಗಾದ್ರೆ ಎಲ್ಲರೂ ಈ ಮುಕ್ತಿಯನ್ನ ಒಪ್ಪಬೇಕು. ಎಲ್ಲಿ ಮುಕ್ತಿ ಒಪ್ಪಬೇಕು? ಈಗ ಉದಾಹರಣೆಗೆ ಪ್ರಳಯ ಕಾಲ. ಪ್ರಳಯ ಕಾಲದಲ್ಲಿ ದುಃಖ ಸಂತತಿ ಹೋಗ್ಬಿಡುತ್ತೆ, ಅದಕ್ಕೆ ಪ್ರಯತ್ನ ಪಡ್ಬೇಕಾಗಿಲ್ಲ. ಪ್ರಳಯ ಆಯ್ತು ಅಂದ್ರೆ ಎಲ್ಲ ಹೋಗ್ಲೇಬೇಕಲ್ಲ, ಒಂದು ವಸ್ತು ಅದು ದುಃಖ ಆಗ್ಲಿ ಸುಖ ಆಗ್ಲಿ ಹೋಗ್ಲೇಬೇಕಲ್ವಾ? ಅಂದ್ರೆ ಅದು ಹಾಗಲ್ಲ. ಪ್ರಳಯ ಕಾಲದಲ್ಲಿ ದುಃಖ ಸಂತತಿ ಪೂರ್ತಿ ಹೋಗತ್ತೆ ಅಂತಿಲ್ಲ, ಹೋಗೋ ದುಃಖ ಸ್ವಲ್ಪ ಹೋಗುತ್ತೆ. ಆದ್ರೆ ಜೀವನಿಗೆ ಅವ್ನ್ ದುಃಖ ತಮೋಯೋಗ್ಯ ಆಗಿದ್ರೆ ಜೀವ ಅವ್ನ್ ಸ್ವಲ್ಪ ದುಃಖ ಅನುಭವಿಸ್ಲೇಬೇಕಲ್ಲ, ಅದು ಪೂರ್ತಿ ಹೋಗಲ್ಲ. ಹಾಗೆ ಅನಿತ್ಯ ವಸ್ತುಗಳು ಏನರ್ಥ? ಅವನ ಸ್ವರೂಪದಲ್ಲೇ ಇದ್ದದ್ದು ಯಾವತ್ತೂ ಹೋಗಲ್ಲ, ಸ್ವರೂಪದಲ್ಲಿ ಇದ್ದದ್ದು ಇದ್ದೇ ಇರತ್ತೆ. ಹೊರಗಡೆಯಿಂದ ಬರೋದು ಮಾತ್ರ ಪ್ರಕೃತಿಯಿಂದ, ಅದು ಮಾತ್ರ ಹೋಗುತ್ತೆ. ಅದನ್ನ ಹಿಂದೆ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲೂ ಅದ್ರ ಬಗ್ಗೆ ತಿಳಿಸಿದೆ. ಅಲ್ಲಿ ಬಂದಿದ್ದಿಷ್ಟು, ಪ್ರಳಯಾವಸ್ಥಾಯ ದುಃಖ ಸಂತತೆ ಉಚ್ಛೇದ ಸ್ವೀಕಾರ. ಪ್ರಳಯ ಕಾಲ ಬಂದಾಗ ಎಲ್ಲಾ ದುಃಖ ಹೋಗ್ಲೇಬೇಕಲ್ಲ. ಯಾಕೆ ಪ್ರಳಯ ಕಾಲದಲ್ಲಿ ಎಲ್ಲಾದರ ಪ್ರಳಯ ಆಗೇ ಆಗತ್ತೆ, ಅದು ಸುಖ ಆಗ್ಲಿ ದುಃಖ ಆಗ್ಲಿ. ಅಂದ್ರೆ ಅದಕ್ಕೆ ಸಿದ್ಧ ಸಾಧನತಾ ನಿವೃತ್ತಿ ಅರ್ಥ. ಹೌದು, ದುಃಖ ಸಂತತಿ ಹೋಗೋದು ಅಂದ್ರೆ ಪೂರ್ತಿ ಹೋಗಲ್ಲ, ಕೆಲವು ಇದ್ದೇ ಇರತ್ತೆ ದುಃಖ ಆಗಲು. ಅದಕ್ಕೆಂದ್ರೆ ಅವರವರ ಯೋಗ್ಯತೆ, ಅವರವರ ಕರ್ಮ ಏನಿರುತ್ತೆ ಅದಕ್ಕನುಗುಣವಾಗಿ ಯಾವಾಗ್ಲೂ ದುಃಖವನ್ನೇ ಹೊಂದಿರುವಂತಹ ಜೀವರು ಇರ್ತಾರೆ. ಹೊರಗಿನಿಂದ ಬರುವಂತಹ ದುಃಖ ಅಷ್ಟೇ ಇರಲ್ಲ ಅಂತ ಅದಕ್ಕಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಒಂದು ಉತ್ತರ ಕೊಟ್ಟಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಮಾತಿದೆ ಇಲ್ಲಿ. ಇದು ಬಂದಿರೋದು ವಾಕ್ಯಾರ್ಥ ರತ್ನಮಾಲ ಅಂತ ಒಂದು ಟಿಪ್ಪಣಿ. ಆ ಟಿಪ್ಪಣಿಲಿ ಬಂದಿದೆ ವಿಷಯ, ಅದನ್ನ ಹೇಳ್ತಾ ಇದ್ದೀನಿ. ಈ 133ನೇ ಸುಧಾಮೂಲ ಏನಿಗೆ ಶುರು ಆಗತ್ತಲ್ಲ, ಅದಕ್ಕಿಂತ ಹಿಂದೆ ಬರುತ್ತದು ವಾಕ್ಯಾರ್ಥ ರತ್ನಮಾಲ. ಅಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲಿ ಒಂದು ವಿಷಯ, ಕಂದಲೀಕಾರಾದಿಭಿರಂಗೀಕಾರೇಪಿ ಕಿರಣಾವಲೀಕಾರೇಣ ಅನಂಗೀಕಾರಾತ್ ತದೀಯ ಅನುಮಾನೆ ಪರಾಂಗೀಕಾರಾನುಸಾರೇಣ ದೋಷೋದ್ಭಾವನಂ ನ ಯುಕ್ತಂ.
ಅಂದ್ರೆ ಅವರಲ್ಲೂ ಮತಗಳಲ್ಲಿ ವ್ಯತ್ಯಾಸ ಇದೆ. ಈಗ ಕಂದಲೀಕಾರ ಅಂತ ಕಂದಲಿ ಅಂತ ಒಂದು ಗ್ರಂಥ, ನ್ಯಾಯ ಕಂದಲಿ ಅಂತ ಒಂದು ಗ್ರಂಥ, ಅದನ್ನು ಬರೆದವರು ಶ್ರೀಧರ ಅಂತ. ಕಿರಣಾವಲಿ ಬರೆದವರು ಉದಯನಾಚಾರ್ಯರು. ಉದಯನಾಚಾರ್ಯರು ಶ್ರೀಧರಾಚಾರ್ಯರು ಅಂತ ಇಬ್ರು. ಅವರು ತಮ್ಮ ತಮ್ಮ ನ್ಯಾಯಶಾಸ್ತ್ರದ ಗ್ರಂಥಗಳನ್ನೇನು ಬರೆದಿದ್ದಾರೆ, ನ್ಯಾಯ ಕಂದಲಿ ಮತ್ತೆ ಕಿರಣಾವಲಿ ಅಂತ. ಅಲ್ಲಿ ಒಬ್ರು ಒಪ್ಪಿದ್ರೆ ಇನ್ನೊಬ್ರು ಒಪ್ಪಿಲ್ಲ ಹಲವು ವಿಷಯಗಳಲ್ಲಿ. ಈಗ ಉದಾಹರಣೆಗೆ, ಈಗ ಕಿರಣಾವಲಿಕಾರ ಅನುಮಾನ ಹೇಳ್ತಾನೆ, ಯಾವುದು ದುಃಖ ಸಂತತಿ ಅತ್ಯಂತ ಮುಚ್ಚಿತ್ಯತೆ ಅಂತ ಒಂದು ಅನುಮಾನ ಬಂತು. ಈ ಅನುಮಾನವನ್ನ ಕಿರಣಾವಲಿಕಾರ ಅವ್ರು ಒಪ್ಕೊಂಡಿದ್ದಾರೆ. ಅಲ್ಲಿ ನಿತ್ಯ ಸಂಸಾರಿಗಳನ್ನು ಒಪ್ಪಿದಾನೋ ಇಲ್ವೋ ಅಂತ ಒಂದು ವಿಷಯ ಬಂತು. ಅದಕ್ಕೆ ಇಲ್ಲ, ನಿತ್ಯ ಸಂಸಾರಿಗಳನ್ನ ಅವರು ಒಪ್ಪಿದ್ದಾನೆ. ಅದ್ರ ಸಂಸಾರದಲ್ಲೇ ಯಾವಾಗ್ಲೂ ಇರ್ತಾರೆ, ಅವರಿಗೆ ಮುಕ್ತಿ ಸಿಗೋಲ್ಲ ಅಂತ ಒಪ್ಪಿದ್ದಾನೆ. ಆದ್ರೆ ಕೆಲವರು ಅದನ್ನು ಒಪ್ಪಲ್ಲ. ಕೆಲವರು ನಿತ್ಯ ಸಂಸಾರಿಗಳು ಅಂತ ಇಲ್ಲ, ಎಲ್ಲರಿಗೂ ಮೋಕ್ಷ ಆಗತ್ತೆ, ಸರ್ವ ಮುಕ್ತಿ ಪಕ್ಷ ಅಂತ ಕೆಲವರು ಒಪ್ಕೊಂಡಿದ್ದಾರೆ. ಹೀಗೆ ಅವರಲ್ಲೇ ಕೆಲವು ಮತಗಳಲ್ಲಿ ವ್ಯತ್ಯಾಸ ಇದೆ. ಆದ್ರೂ ಎಲ್ರೂ ಏನ್ ಮಾಡ್ತಾರೆ ಅಂದ್ರೆ, ಅವರ ಮತದಲ್ಲಿ ಅನುಮಾನದ ಪ್ರಕಾರನೇ ಅವರು ಮುಕ್ತಿಯನ್ನು ಸಾಧನೆ ಮಾಡೋದು. ಈಗ ದ್ವೈತ ಸಿದ್ಧಾಂತದವರು ಹೇಗ್ ಮೋಕ್ಷ ಸಾಧನೆ ಮಾಡ್ತಾರೆ ಅಂತ ಗೊತ್ತಾದಾಗ ನಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ ಇವರೆಲ್ಲ ಎಲ್ಲಿ ಎಡವಿದ್ದಾರೆ ಅಂತ. ಯಾಕಂದ್ರೆ ಎಲ್ಲ ಅನುಮಾನದಿಂದ ಆಗಲ್ಲ, ಅದಕ್ಕೊಂದು ವೇದವಾಕ್ಯ ಕೊಡ್ಬೇಕು ಪ್ರಮಾಣ. ವೇದವಾಕ್ಯವನ್ನ ಕೊಟ್ಟಾಗ ಒಪ್ಕೊಳ್ಬೇಕು. ಅದು ಯಾಕಂದ್ರೆ ವೇದ ಅಪೌರುಷೇಯ, ಅದು ಪ್ರಮಾಣ. ಅಲ್ಲಿ ಬಂತ ವಿಷಯ ಅದನ್ನ ಒಪ್ಲೇಬೇಕು, ಅದು ಯಾರು ಏನ್ ಬೇಕಾರಾಗಿ. ಅಂದ್ರೆ ಸರ್ವಮುಕ್ತಿ ಪಕ್ಷ ಅನ್ನೋದು ಕೆಲವರು ಒಪ್ಪಿದ್ದಾರೆ, ಎಲ್ಲರಿಗೂ ಮುಕ್ತಿ ಆಗತ್ತೆ ಅಂತ. ಕೆಲವರು ಎಲ್ಲರಿಗೂ ಮುಕ್ತಿ ಅಂತ ಒಪ್ಪಿಲ್ಲ, ನಿತ್ಯ ಸಂಸಾರಿಗಳು ಅಂತ ಇರ್ತಾರೆ ಅಂತ. ಅವರಲ್ಲೇ ನ್ಯಾಯಶಾಸ್ತ್ರ ಕರ್ತೃಗಳಲ್ಲಿ ಈ ತರ ಭಿನ್ನಾಭಿಪ್ರಾಯ ಇದೆ. ಇಲ್ಲೊಂದು ವಿಷಯ ಬರೀತಾರೆ ಇವರು, ಸಂಸಾರೇಕ ಸ್ವಭಾವ ಏವ ಕೇಚಿತ್ ಆತ್ಮಾನಃ ಇತಿ ಸ್ಥಿತೆ ಅಹಮೇವ ಯದಿ ತಥಾ ಸ್ಯಾತ್ ತದಾ ಮಮ ವಿಪರೀತ ಪ್ರಯೋಜನಂ ಪಾರಿವ್ರಾಜಕಮಿತಿ ಶಂಕಾಯಮಾನಃ ಕಶ್ಚಿತ್ ಅರ್ಥಂ ಬ್ರಹ್ಮಚರ್ಯಾದಿ ದುಃಖಂ ಅನುಭವೇದ್ ಇತ್ಯಾದಿ ಯುಕ್ತ್ಯ ಅಂತ. ಅದು ಸ್ವಲ್ಪ ವಾಕ್ಯಗಳ ಆಚೇಚೆ ಆಗಿದೆ ಅಲ್ಲಿ, ಅದರ ಅಭಿಪ್ರಾಯವನ್ನ ಹೇಳ್ತೀನಿ. ಈಗ ಅಲ್ಲಿ ಸಂಸಾರವನ್ನೇ ಹೊಂದೋದು ಯಾವಾಗ್ಲೂ ಕೆಲವರ ಸ್ವಭಾವ. ಅಂದ್ರೆ ಜೀವರು ಯಾವಾಗ್ಲೂ ಸಂಸಾರದಲ್ಲೇ ಇರ್ತಾರೆ. ಅವ್ರಿಗೆ ಈ ಕಡೆ ಸ್ವರ್ಗ ಹೋಗ್ತಾರೆ, ಸಂಸಾರಕ್ಕಂತೂ ಬರ್ಲೇಬೇಕು. ಕೊನೆಗೆ ಅವ್ರಿಗೆ ಅಂತಿಮ ಸಂಸಾರ ಸ್ಥಿತಿ ಅಂತ ಸಂಸಾರದಲ್ಲೇ ಬಂದ್ ಹೋಗ್ತಾ ಇರ್ತಾರೆ, ಈ ತರದ ಜೀವರು. ಇವಾಗ ಒಬ್ಬ ಸನ್ಯಾಸಿ ತಾನು ಈ ಪಾರಿವ್ರಾಜ್ಯವನ್ನ ಅಂದ್ರೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದವನು. ಅವನು ತಾನು ಯಾವತ್ತಾರು ನನಗೆ ಬ್ರಹ್ಮಚರ್ಯಾಶ್ರಮದಲ್ಲಾಗುವಂತಹ ದುಃಖ ಏನಿದೆ, ಆ ದುಃಖ ನನಗೆ ಈಗ ಅನುಭವಕ್ಕೆ ಬರ್ತಾ ಇದೆ ಅಂತ ಹೇಳ್ತಾನ? ಹೇಳಲ್ಲ. ಯಾಕೆ ಹೇಳಲ್ಲ ಅಂತಂದ್ರೆ, ಅವನೊಮ್ಮೆ ಸನ್ಯಾಸ ಹೊಂದ ಮೇಲೆ ಮುಕ್ತಿ ಆಯ್ತು ಅಂತ ಅಷ್ಟೇ ಅರ್ಥ. ಅವ್ನ್ ಮತ್ತೆ ವಾಪಸ್ ಬರೋದು ಅಂತಿಲ್ಲ ಬ್ರಹ್ಮಚರ್ಯಾಶ್ರಮಕ್ಕೆ. ಈಗ ಬ್ರಹ್ಮಚರ್ಯಾಶ್ರಮದಲ್ಲಿರೋನು ಮುಂದಕ್ಕೆ ಹೋಗ್ಬೋದು, ಸನ್ಯಾಸಾಶ್ರಮದಲ್ಲಿರೋನು ಮತ್ ಬ್ರಹ್ಮಚರ್ಯಕ್ಕೆ ಹೇಗ್ ಬರ್ತಾನೆ? ಅದಾಗಲ್ಲ. ಅಂದ್ರೆ ಇವ್ರು ಹೇಳೋದು, ಯಾವಾಗ ಒಬ್ಬ ಜೀವ ತಾನು ಸಾಧನೆ ಮಾಡ್ಕೊಂಡು ಮುಂದಕ್ಕೆ ಹೊರಟೋಗ್ಬಿಟ್ಟಿದ್ದಾನೆ, ಮುಕ್ತಿ ಹಂತಕ್ಕೆ ಬಂದಿದ್ದಾನೆ, ವಾಪಸ್ ಹಿಂದಿನ ದುಃಖ ಅವನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ಈ ಸಂಸಾರನೇ ಸ್ವಭಾವ ಇರುವಂತವ್ರು ಎಲ್ಲಿರ್ತಾರೆ? ಹಾಗೆ ಎಲ್ಲೂ ಇರಲ್ಲ. ಸರ್ವಮುಕ್ತಿ ಪಕ್ಷವನ್ನೇ ಒಪ್ಪಬೇಕು. ಎಲ್ರಿಗೂ ಸಾಧನೆ ಮಾಡ್ಲಿಕ್ಕೆ ಹಕ್ಕಿದೆ, ಎಲ್ರೂ ಒಂದು ದಿವಸ ಸಾಧನೆ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಕೆಲವರು ಅಭಿಪ್ರಾಯ ಪಟ್ಟಿದ್ದಾರೆ. ಆದ್ರಿಂದ ಈ ಬ್ರಹ್ಮಚರ್ಯಾದಿ ದುಃಖವನ್ನ ಅನುಭವಿಸೋದು ಬ್ರಹ್ಮಚರ್ಯ ಕಾಲದಲ್ಲಿ. ಗೃಹಸ್ಥನಾಗಿದ್ದಾಗ ಬ್ರಹ್ಮಚಾರಿಯಾಗಿದ್ದಾಗ ದುಃಖ ಅನುಭವ ಆಗಲ್ಲ, ಆ ದುಃಖ. ಇನ್ನು ಗೃಹಸ್ಥನಾಗಿ ವಾನಪ್ರಸ್ಥಕ್ಕೆ ಬಂದಾಗ ಗೃಹಸ್ಥ ಧರ್ಮದ ದುಃಖ ಆಗಲ್ಲ, ಸನ್ಯಾಸಕ್ಕೆ ಬಂದಾಗ ಈ ಮೂರಾಶ್ರಮದ ದುಃಖ ಆಗಲ್ಲ ಅಂತ ವಸ್ತುಸ್ಥಿತಿಯಲ್ಲಿ ಹೀಗಿದೆ. ಈ ರೀತಿ ಇದ್ದಾಗ ಒಂದು ಆಶ್ರಮವನ್ನ ದಾಟ್ಕೊಂಡು ಮುಂದಿನ ಆಶ್ರಮಕ್ಕೆ ಹೋದಾಗ ಕೊನೆ ಆಶ್ರಮದವನ್ಗೆ ಮೊದಲನೇ ಆಶ್ರಮದ ದುಃಖ ಹೇಗ್ ಬರ್ಲಿಕ್ಕೆ ಸಾಧ್ಯ? ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಮ್ಮೆ ಅವನ ಸ್ಥಿತಿಗೆ ಹೋದ್ಮೇಲೆ ಮತ್ತೆ ವಾಪಸ್ಸು ಇನ್ನೊಂದು ಸ್ಥಿತಿಗೆ ಬರ್ಲಿಕ್ಕೆ ಆಗಲ್ಲ. ಹಾಗೆ ಸಂಸಾರದಲ್ಲೇ ಒಬ್ಬ ಜೀವನ ಇರ್ತಾನೇನೋ ತಪ್ಪು. ಸಂಸಾರದಲ್ಲಿದ್ದವನ್ ಸಾಧನೆ ಮಾಡ್ತಾ ಮುಂದಕ್ಕೆ ಹೋದಾಗ ವಾಪಸ್ ಸಂಸಾರದಲ್ಲಿರೋ ದುಃಖ ಅನುಭವ ಅವನ್ಗೆ ಆಗತ್ತೆ ಅಂತ ನೀವು ಹೇಳೋದು ಸರಿ ಇಲ್ಲ ಅಂತ ಇದು ಕೆಲವರ ಅಭಿಪ್ರಾಯ. ಅದರಿಂದ ಸರ್ವಮುಕ್ತಿ ಪಕ್ಷದಲ್ಲಿ ಅತ್ಯಂತ ಮುಚ್ಚಿತ್ತದೆ. ಅಂದ್ರೆ ಯಾವುದೇ ದುಃಖ ಆಗ್ಲಿ, ಎಲ್ಲ ದುಃಖವೂ ಕೂಡ ಹೋಗತ್ತೆ ಅಂತ. ಅದನ್ನ ಇಲ್ಲಿ ಸತ್ಯವ್ರತ ತೀರ್ಥರು ಅವರು ಉಲ್ಲೇಖ ಮಾಡ್ತಾರೆ. ಆ ಟಿಪ್ಪಣಿ ನೋಡೋಣ, ಕೊನೆ ಟಿಪ್ಪಣಿ. ಕಂದಲೀಕಾರ ಲೀಲಾವತೀಕಾರ ಪ್ರಭೃತಿ ಕೈಶ್ಚಿತ್ ವೈಶೇಷಿಕ ವಿಶೇಷೈ ಸರ್ವಮುಕ್ತಿಯನಂಗೀಕಾರೇಣ. ಕೆಲವರು ಅದನ್ನ ಒಪ್ಪಿಲ್ಲ. ಕಂದಲೀಕಾರ ಮತ್ತೆ ಇವರು ಲೀಲಾವತೀಕಾರ ಅಂತೆಲ್ಲ ಇವರೆಲ್ಲ ವೈಶೇಷಿಕ ಸಿದ್ಧಾಂತದವರು. ಅದು ನ್ಯಾಯ ಸಿದ್ಧಾಂತ, ವೈಶೇಷಿಕ ಸಿದ್ಧಾಂತ ಎರಡು. ಅಂದ್ರೆ ಕಣಾದ ಋಷಿಗಳ ಸಿದ್ಧಾಂತ ಅದು ವೈಶೇಷಿಕ ಸಿದ್ಧಾಂತ. ಗೌತಮ ಋಷಿಗಳು ಅಂತ ಬರ್ತಾರೆ, ಆ ಋಷಿಗಳ ಸಿದ್ಧಾಂತ ನ್ಯಾಯ ಸಿದ್ಧಾಂತ. ಈ ಗೌತಮ ಋಷಿಗಳ ಅನುಯಾಯಿಗಳು ಅಥವಾ ಕಣಾದ ಋಷಿಗಳ ಅನುಯಾಯಿಗಳಿಗೆ ವೈಶೇಷಿಕರು ಅಂತ ಕರೀತಾರೆ.
ಗೌತಮ ಋಷಿಗಳ ಅನುಯಾಯಿಗಳಿಗೆ ನೈಯಾಯಿಕರು ಅಂತ ಕರೀತಾರೆ. ಈ ಕಂದಲಿ ಅಂತ ಗ್ರಂಥ ಬರೆದವನ್ಗೆ ಕಂದಲಿಕಾರ ಅಂತ ಕರೀತಾರೆ. ಲೀಲಾವತಿಕಾರ ಅಂದ್ರೆ ಲೀಲಾವತಿ ಗ್ರಂಥ ಬರೆದವನು. ಈಗ ನ್ಯಾಯಸುಧಾಕಾರರು ಅಂತ ಹೇಳ್ತಾ ಇರ್ತೀವಿ. ನ್ಯಾಯಸುಧಾಕಾರರು ಯಾರು? ಜಯತೀರ್ಥರು. ವಸ್ತುತಃ ನ್ಯಾಯಸುಧಾ ಅಂತ ಇನ್ನೊಂದು ಗ್ರಂಥ ಇದೆ, ಅದು ಮೀಮಾಂಸಾ ಶಾಸ್ತ್ರದಲ್ಲಿ ಬರುತ್ತೆ. ಅದಕ್ಕೂ ನ್ಯಾಯಸುಧಾ ಅಂತಾನೆ ಹೆಸರು. ಕನ್ಫ್ಯೂಷನ್ ಆಗ್ಬಾರ್ದು. ಯಾಕಂದ್ರೆ ಮೀಮಾಂಸಾ ಶಾಸ್ತ್ರದಲ್ಲಿ ಹಲವು ಕಡೆ ಅಥವಾ ಈ ಟಿಪ್ಪಣಿಗಳಲ್ಲೂ ಬರ್ತಾ ನ್ಯಾಯಸುಧಾದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಬರೀತಾರೆ. ನ್ಯಾಯಸುಧಾದಲ್ಲಿ ಹೇಳ್ತಾರೆ ಅಂದ್ರೆ ಇದೇ ನ್ಯಾಯಸುಧಾ ತಾನೆ, ಇಲ್ಲಿ ಹೇಳೋದೇನು ವಿಶೇಷವಾಗಿ ಹೇಳ್ತಾ ಇದಾರೆ ಅಂದ್ರೆ ಅದು ಇನ್ನೊಬ್ಬ ಭಟ್ಟ ಸೋಮೇಶ್ವರ ಅಂತ ಒಬ್ಬ ವ್ಯಕ್ತಿ, ಅವನು ನ್ಯಾಯಸುಧಾ ಅಂತ ಒಂದು ಗ್ರಂಥ ಬರೆದಿದ್ದಾನೆ. ಅವನ ಗ್ರಂಥದ ಹೆಸರು ಅದೇ. ಅದು ನ್ಯಾಯಸುಧಾ ಅಂತ ಅಲ್ಲೂ ಒಂದು ಗ್ರಂಥ ಬರುತ್ತೆ, ಇಲ್ಲೊಂದು ದ್ವೈತ ಸಿದ್ಧಾಂತದಲ್ಲಿ ನ್ಯಾಯಸುಧಾಕಾರ ಅಂತಾನೆ. ಹಾಗೆ ಸಂಸ್ಕೃತದಲ್ಲಿ ಅಂದ್ರೆ ಆ ಗ್ರಂಥ ಬರೆದವರು ಅಂತಂದ್ರೆ ಮುಗಿಯಿತು. ಆ ಗ್ರಂಥ ಬರೆದಿದ್ದಂದ್ರೆ ಆ ಹೆಸರು ಫೇಮಸ್ ಆಗಿರುತ್ತೆ, ಪ್ರಸಿದ್ಧಿಗಿರುತ್ತೆ. ಹಾಗಾಗಿ ಲೀಲಾವತಿಕಾರ ಅಂದ್ರೆ ಅವನ ಹೆಸರು ಹೇಳ್ಬೇಕಾಗಿಲ್ಲ, ಅದು ಗೊತ್ತಾಗ್ಬಿಡುತ್ತೆ. ಲೀಲಾವತಿಕಾರ, ಕಂದಲೀಕಾರ, ಮುಕ್ತಾವಲಿಕಾರ, ದಿನಕರೀಕಾರ. ಆ ಕಾರ ಅಂದ್ರೆ ಅದನ್ನ ರಚನೆ ಮಾಡಿದವರು ಅಂತ ಅರ್ಥ. ಇನ್ನು ಇಲ್ಲಿ ವೈಶೇಷಿಕರು ಕೆಲವರು, ಅಲ್ಲಿ ಕಂದಲೀಕಾರ, ಲೀಲಾವತಿಕಾರ ಇವರು ಸರ್ವಮುಕ್ತಿ ಪಕ್ಷವನ್ನ ಒಪ್ಪಿಲ್ಲ. ಆದ್ರೆ ಕೆಲವು ಆತ್ಮರಿಗೆ ಹಾಗಾದ್ರೆ ಒಪ್ಪಿದ್ದಾರೆ. ಎಲ್ಲರಿಗೂ ಸಂಸಾರ ಏಕ ಸ್ವಭಾವತ ಅಂಗೀಕಾರಾದಿತಿ ತತ್ವಪ್ರದೀಪಿಕಾಯಾಮ್, ತತ್ವಪ್ರದೀಪಿಕಾ ಗ್ರಂಥದಲ್ಲಿ ಹೀಗೆಲ್ಲ ಉಲ್ಲೇಖ ಮಾಡಿದ್ದಾರೆ ಅಂತ. ಅಂದ್ರೆ ಇವ್ರುಗಡೆ ಎಷ್ಟು ಗ್ರಂಥಗಳನ್ನ ನೋಡಿದ್ದಾರೆ ಟಿಪ್ಪಣಿಕಾರರು ಅಂತ ಇದರಿಂದ ಊಹೆ ಮಾಡ್ಕೊಳ್ಬಹುದು. ಅವ್ರು ಹೇಳೋ ಗ್ರಂಥಗಳನ್ನ ಹುಡ್ಕೊಂಡು ಹೋಗ್ಬೇಕು ಎಲ್ಲೆಲ್ಲೆಲ್ಲಿದೆ ಅಂತ, ಅಷ್ಟು ವಿಮರ್ಶೆಯನ್ನ ಮಾಡಿದ್ದಾರೆ. ಇಷ್ಟಾಗಿ ಮುಂದೆ ಹೋಗೋಣ. ಈಗ ಒಬ್ಬರು ಟಿಪ್ಪಣಿಕಾರರ ಅಭಿಪ್ರಾಯ ಹಿಂದೆ ಬಂತು, ಇನ್ನೊಬ್ರು ಟಿಪ್ಪಣಿಕಾರರ ಅಭಿಪ್ರಾಯ ಹೀಗೆ ಅಂತ ಇಷ್ಟ ಹೇಳಾಯ್ತು. ಈಗ ಅನುಮಾನ ಪ್ರಕ್ರಿಯೆಗೆ ಬರೋಣ. ಇದು ಇನ್ನೊಂದು ಅನುಮಾನ. ಮೋಕ್ಷ ಇದೆ ಅಂತ ಸಾಧನೆ ಮಾಡ್ಲಿಕ್ಕೆ ಅನುಮಾನ. ಮೋಕ್ಷ ಅಂದ್ರೆ ಏನು? ಲೌಕಿಕದ ಮೋಕ್ಷ ಅಲ್ಲ, ಅಲೌಕಿಕ. ಅಂದ್ರೆ ಎಲ್ಲ ದುಃಖವನ್ನ ದಾಟ್ಕೊಂಡು ಹೋಗುವಂತಹ ಮೋಕ್ಷ ಉಂಟು. ಅದನ್ನ ಹೇಗ್ ಸಾಧನೆ ಮಾಡುದು ಒಂದು ಅನುಮಾನ ಹೇಳ್ತಾರೆ. ಈ ಅನುಮಾನ ದೊಡ್ಡದಾಗಿ ಹೇಳ್ತಾರೆ. ಫಸ್ಟ್ ತುಂಬಾ ದೊಡ್ಡ ಅನುಮಾನ. ಆದ್ರೆ ಅನುಮಾನಕ್ಕೆ ಒಂದು ವಿವರಣೆ ಕೊಡ್ತಾರೆ. ಬಹಳ ಸ್ವಲ್ಪ ಕಠಿಣವಾಗಿರುವಂತಹ ಅನುಮಾನನೇ, ಆದ್ರೆ ಚೆನ್ನಾಗಿ ಪ್ರಕಾರ ಇದೆ. ಇದನ್ನ ಹೇಳಿದವ್ರು ಯಾರು ಅಂದ್ರೆ ಶ್ರೀವಲ್ಲಭೋಕ್ತ ಅನುಮಾನಂ ಅಂತ, ಶ್ರೀವಲ್ಲಭಾಚಾರ್ಯರು ಅಂತ ಒಬ್ರು, ಅವರು ಹೇಳುವಂತ ಅನುಮಾನ ಇದು. ಆ ಅನುಮಾನವನ್ನ ಈಗ ಹೇಳಿ ಉದ್ಧಾರಣೆ ಮಾಡಿ ಅದಕ್ಕೆ ಖಂಡನೆ ಮಾಡ್ತಾ ಹೋಗ್ತಾರೆ ಜಯತೀರ್ಥರು. ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದು ಎಲ್ಲಿ ಬಂದ ಅನುಮಾನ ಇದು ಅಂತ. ಅದನ್ನೇ ಇಲ್ಲಿ ಈ ಲೀಲಾವತಿಕಾರ ಮತಂ ದರ್ಶಯತಿ ಅಂತ ನ್ಯಾಯಲೀಲಾವತಿ ಗ್ರಂಥದಲ್ಲಿ ಬಂದಂತಹ ಅನುಮಾನ ಏನಿದೆ ಆ ಅನುಮಾನವನ್ನ ಇಲ್ಲಿ ತೋರಿಸ್ತಾರೆ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾದ್ರೆ ಏನ್ ಅನುಮಾನ ಹೇಳ್ತಾರೆ ಅಂದ್ರೆ ಆತ್ಮ ಅಂತ ಶುರು ಆಗುತ್ತೆ. 133ನೇ ಸುಧಾಮೂಲ. ಆತ್ಮ ಕದಾಚಿತ್ ಧ್ವಸ್ತ ಅಶೇಷ ವಿಶೇಷ ಗುಣ ವಿಭುತ್ವೇ ಸತಿ ಕಾರ್ಯ ವಿಶೇಷ ಗುಣವತ್ವ ಮಹಾಪ್ರಳಯ ಅವಸ್ಥಾಯಾಮ್ ಆಕಾಶವತ್ ಇತಿ ಚ ಅಸತ್ ಅಂತ ಕೊನೆಗೆ ಇದು ಅಸತ್, ಇದು ಸರಿ ಇಲ್ಲ ಅಂತ ಖಂಡನೆ ಮಾಡಿದ್ರು. ಮೊದಲು ಅನುಮಾನದ ಅರ್ಥ ನೋಡ್ಬೇಕು. ಅನುಮಾನದ ಅರ್ಥ ಚೆನ್ನಾಗಿ ಗೊತ್ತಾದಾಗ ಅವ್ರೇನ್ ಖಂಡನೆ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಈಗ ಆತ್ಮನ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆತ್ಮ ಅಂದ್ರೆ ಜೀವರು, ನಾವೆಲ್ಲ. ಈ ಜೀವರಲ್ಲೆಲ್ಲ ಅನೇಕ ಗುಣಗಳಿದೆ. ಈಗ ಉದಾಹರಣೆಗೆ ಜೀವರಿಗೆ ಏನ್ ಗುಣ ಇದೆ? ರೂಪ ಇದೆ, ಮತ್ತೆ ಗಂಧ ಇದೆ, ಸ್ಪರ್ಶ ಇದೆ. ಇದೆಲ್ಲ ಹೇಗಿರ್ಲಿಕ್ಕೆ ಸಾಧ್ಯ? ಜೀವರಿಗೆ ದೇಹ ಇದೆ, ಆ ದೇಹದಲ್ಲಿ ರೂಪ, ಆ ದೇಹದಲ್ಲಿ ಗಂಧ, ದೇಹದಲ್ಲಿ ರಸ, ಹೀಗೆಲ್ಲ ಇರ್ತಾ ಹೋಗುತ್ತೆ. ಯಾಕಂದ್ರೆ ಜೀವ ಅಂತ ತಗೊಂಡ್ರೆ ಅವನಲ್ಲಿ ಏನಿರುತ್ತೆ? ಅದರ ಇಂದ್ರಿಯಗಳಿರುತ್ತೆ ಅಷ್ಟೇ ಹೊರತು ಈ ಪಂಚಭೂತಗಳ ಸಂಬಂಧ ಬಂದಾಗ್ಲೆ ರೂಪ, ತನ್ಮಾತ್ರೆಗಳು, ಶಬ್ದ, ರಸ, ಗಂಧ, ಸ್ಪರ್ಶ, ಇದು ಒಂದೊಂದೊಂದೊಂದು ಗುಣಗಳು ಕಾಣ್ತಾ ಹೋಗುತ್ತೆ. ಹಾಗೆ ಗುಣ ಅಂತಂದ್ರೆ ಈಗ ಸಂಖ್ಯೆನೂ ಒಂದು ಗುಣ. ಇವನು ಒಬ್ಬ ಜೀವ, ಇಬ್ಬರು ಜೀವರು, ಮೂರು ಜೀವರು, ಆ ಸಂಖ್ಯೆನೂ ಒಂದು ಗುಣ. ಅಥವಾ ಸಂಯೋಗ ಅಂತ ಒಂದು ಗುಣ. ಈಗ ಒಬ್ಬ ಜೀವ ಇನ್ನೊಬ್ಬ ಜೀವ ಜೊತೆಗೆ ಹೀಗೆ ಸೇರಿದ್ರು ಅಂದ್ರೆ ಪಕ್ಕ ನಿಂತ್ಕೊಂಡಿದ್ರು, ಪಕ್ಕಕ್ಕೆ ತಾಕೊಂಡು ನಿಂತಿದ್ರು, ಅದು ಸಂಯೋಗ ಅಂತ ಒಂದು ಗುಣ. ಅದು ಇಬ್ರಲ್ಲೂ ಇದೆ ಜೀವರಲ್ಲಿ. ಆಮೇಲೆ ವಿಭಾಗ, ಇಬ್ರು ಹೀಗ ಅಂಟ್ಕೊಂಡಿದ್ರು, ಅದು ರಶ್ ಇತ್ತು, ಜೊತೆಗೆಲ್ಲ ಸಂಯುಕ್ತ, ಜೊತೆಗೆ ಸೇರಿದ್ರು, ಸಂಯೋಗ ಗುಣ ಇತ್ತು ಎಲ್ಲರಲ್ಲೂ. ಆದ್ರೆ ಯಾವಾಗ ವಿಭಾಗ ದೂರ ಹೋದ್ರು ಅಲ್ಲಿ ವಿಭಾಗ ಆಯ್ತು, ಆ ವಿಭಾಗ ಅನ್ನೋದು ಗುಣ. ಮತ್ತೆ ಜೀವರಲ್ಲಿ ಏನೇನ್ ಗುಣ ಇರುತ್ತೆ? ಜ್ಞಾನ, ಇಚ್ಛೆ, ಪ್ರಯತ್ನ. ಒಂದು ಜ್ಞಾನ ಬಂತು, ಆಮೇಲೆ ಅನ್ನಿಸ್ತು, ಆಮೇಲೆ ಪ್ರಯತ್ನ ಪಟ್ಟೆ, ಇದು ಮತ್ತೆ ಪುಣ್ಯ ಪಾಪಗಳಿರುತ್ತೆ. ಹೀಗೆ ಒಬ್ಬ ಜೀವ ಅಂತ ತಗೊಂಡ್ರೆ, ಒಂದು ವಸ್ತು ಅಂತ ತಗೊಂಡ್ರೆ ಬೇಕಾದಷ್ಟು ಗುಣಗಳಿರುತ್ತೆ. ಇದನ್ನ ಎಲ್ರೂ ಒಪ್ಪಬೇಕು. ಅದರಲ್ಲಿ ಎರಡು ವಿಭಾಗ, ಒಂದು ವಿಶೇಷ ಗುಣ, ಮತ್ತೊಂದು ಸಾಮಾನ್ಯ ಗುಣ ಅಂತ. ಗುಣ ಇದೆಲ್ಲ ಹೇಳಿದೆ. ಗುಣಗಳಲ್ಲಿ ಎರಡು ತರ, ಒಂದು ವಿಶೇಷ ಗುಣ, ಸಾಮಾನ್ಯ ಗುಣ. ವಿಶೇಷ ಗುಣ ಅಂತಂದ್ರೆ ಯಾವುದು ಅಂದ್ರೆ, ಉದಾಹರಣೆಗೆ ಆಯಾಯ ಭೂತಗಳಲ್ಲೇ ಇರುವಂತಹ ಒಂದೊಂದು ಗುಣ ಇರುತ್ತೆ. ಈಗ
ಪೃಥ್ವಿ ಅಂದ್ರೆ ಕಣ್ಣು ಹಿಡಿಯೋದು ಹೇಗೆ? ನೈಯಾಯಿಕರು ಹೇಳ್ತಾರೆ ಇವರು ಪ್ರಕ್ರಿಯೆಯಲ್ಲಿ ಗಂಧ ಎಲ್ಲಿರತ್ತೋ ಅದನ್ನ ಪೃಥ್ವಿ ಅಂತ ಕರಿಬೇಕು. ಗಂಧ ಅದು ಪೃಥ್ವಿಯ ಸಾಧಾರಣ ಗುಣ, ವಿಶೇಷ ಗುಣ ಅದು. ಇನ್ನು ನೀರಿನ ಗುಣ ಏನು? ನೀರಿನ ಗುಣ ಅದು ಶೀತ ಸ್ಪರ್ಶ, ತಣ್ಣಗಿನ ಸ್ಪರ್ಶ, ಅದು ಆ ನೀರಿನ ಅಸಾಧಾರಣ ಗುಣ. ತೇಜಸ್ಸಿನ ಗುಣ ಏನು? ತೇಜಸ್ಸಿನ ಗುಣ ಉಷ್ಣ ಸ್ಪರ್ಶ, ತಾಪ ಆಗತ್ತೆ ಸ್ಪರ್ಶ ಮುಟ್ಟಿದಾಗ, ಅಂಥ ಗುಣ. ಗಾಳಿ ಬಗ್ಗೆ ಬಂದಾಗ ಅನುಷ್ಣ ಶೀತ ಸ್ಪರ್ಶ ಅಂತೆ. ಅದು ತೀರಾ ಈ ಬಿಸಿನೂ ಅಲ್ಲ, ಈ ಕಡೆ ತಂಪು ಅಲ್ಲ, ಒಂಥರ ಅನುಷ್ಣ ಶೀತ ಅಂತ ಅವ್ರು ಹೇಳೋದು ಅವ್ರ ಪ್ರಕಾರ. ಅಂದ್ರೆ ಬೆಚ್ಚಗಿರತ್ತೆ, ತೀರಾ ತಾಪ ಅಂತಾನೂ ಇಲ್ಲ, ಬಹಳ ಅಯ್ಯೋ ಅಂತಾನೂ ಇಲ್ಲ, ಅಥವಾ ತೀರಾ ಥಂಡಿ ಅಂತಾನೂ ಇಲ್ಲ. ಆ ತರದ ಸ್ಪರ್ಶ ನಿಜವಾಗಿ ವಾಯುವಿನ ಗುಣ ಅಂತೆ. ಇನ್ನು ಯಾವಾಗ ನೀರಿನ ಸಂಪರ್ಕ ಬರುತ್ತೆ ಆಗ ಥಂಡಿ ಆಗತ್ತೆ ಜಾಸ್ತಿ ಆ ಗಾಳಿಯ ಮುಖಾಂತರ. ಅಂತೂ ಈ ವಾಯುವಿನ ತರಕ್ ಬಂದ್ವಿ. ಆಕಾಶಕ್ಕೆ ಬರೋಣ. ಆಕಾಶದಲ್ಲಿ ಏನಿದೆ ವಿಶೇಷವಾದ ಗುಣ? ಶಬ್ದ. ಶಬ್ದ ಎಲ್ಲಾರು ಕೇಳಿಸ್ತಾ ಇದೆ ಅಂದ್ರೆ ಅಲ್ಲಿ ಆಕಾಶ ಇದೆ ಅಂತ ಅರ್ಥ. ಶಬ್ದ ಕೇಳಿಸ್ತಾ ಇಲ್ವಾ ಅಲ್ಲಿ ಆಕಾಶ ಇಲ್ಲ ಅಂತ ಅರ್ಥ. ಆದ್ರೆ ಆಗ ಹೇಳಿಕ್ ಬರಲ್ಲ, ಎಲ್ಲೋ ಒಂದ್ ಕಡೆ ಶಬ್ದ ಇದ್ದೇ ಇರುತ್ತೆ, ಅಂದ್ಮೇಲೆ ಆಕಾಶ ಎಲ್ಲಾ ಕಡೆ ಇರುತ್ತೆ. ಈ ತರ ಒಂದೊಂದು ಭೂತಗಳಿಗೂ ಕೂಡ ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ ಎಲ್ಲದಕ್ಕೂ ವಿಶೇಷ ಗುಣ ಅಂತ ಇದೆ. ಅದೇ ತರಹ ಆತ್ಮನಿಗೂ ಒಂದು ವಿಶೇಷ ಗುಣ ಇದೆ. ಹಾಗಾದ್ರೆ ಆತ್ಮನಿಗಿರೋ ವಿಶೇಷ ಗುಣ ಏನು? ನೋಡಿ, ಇದೆಲ್ಲ ಒಂದು ಲೋಪ ಇದೆ. ಪೃಥ್ವಿ ಜಡ, ಜಲ ಜಡ, ತೇಜಸ್ಸು ಜಡ ಪದಾರ್ಥ, ವಾಯು ಜಡ ಪದಾರ್ಥ, ಆಕಾಶ ಜಡ ಪದಾರ್ಥ. ಹಾಗಾದ್ರೆ ಆತ್ಮ ಏನು? ಅವರು ಚೇತನ ಅಂತ ಅನಿಸ್ಕೊಡ್ತಾರೆ. ಹಾಗಾದ್ರೆ ಏನ್ ವ್ಯತ್ಯಾಸ ಬಂತು ಅಂದ್ರೆ, ಅಲ್ಲಿ ಅಷ್ಟು ವಸ್ತುಗಳು ಇಲ್ಲದೆ ಇರುವಂತಹ ಒಂದಿದೆ ಇಲ್ಲಿ ವಿಶೇಷ ಗುಣ. ಅದು ಯಾವುದು? ಜ್ಞಾನ ಅಂತ ಹೇಳ್ತೀವಿ. ಜ್ಞಾನ, ಇಚ್ಛೆ, ಪ್ರಯತ್ನ, ಈ ಮೂರು ಜಡ ಪದಾರ್ಥಗಳು ಎಂದಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ಹೊಂದಕ್ಕೆ ಸಾಧ್ಯ ಇಲ್ಲ. ಈಗೇನೋ ಆಕಾಶಕ್ಕೆ ಇಷ್ಟ ಆಗ್ಬಿಡ್ತು, ನಾನು ಹೀಗ್ ಮಾಡ್ಬಿಡ್ತೇನೆ ಅಂತ ಹೊರಡಲ್ಲ, ಯಾಕೆ? ಜಡ ಅದು. ಆಕಾಶ ಆಗ್ಲಿ, ವಾಯು ಆಗ್ಲಿ, ನೀರಾಗ್ಲಿ, ತೇಜಸ್ಸಾಗ್ಲಿ, ಪೃಥ್ವಿ ಆಗ್ಲಿ, ಇದೆಲ್ಲ ಜಡ ಪದಾರ್ಥ. ಇದರಲ್ಲಿ ಜ್ಞಾನ ಆಗ್ಲಿ, ಇಚ್ಛೆ ಆಗ್ಲಿ, ಪ್ರಯತ್ನ ಆಗ್ಲಿ ಇದಲ್ಲ. ಆದ್ರೆ ಇದೆಲ್ಲ ಆತ್ಮನಲ್ಲಿ ಇರುತ್ತೆ. ಇಷ್ಟು ನಮಗೆ ಗೊತ್ತಿರೋ ವಿಷಯ. ಇವ್ರು ಹೇಳ್ತಾರೆ ನೋಡಿ, ಪ್ರಳಯ ಕಾಲ ಅಂತ ಬಂದಾಗ ಯಾವ ವಿಶೇಷ ಗುಣನೂ ಇರಲ್ಲ ಪಂಚಭೂತಗಳಲ್ಲಿ. ಈಗ ಉದಾಹರಣೆಗೆ ಪ್ರಳಯ ಕಾಲ ಬಂದಾಗ ಆಕಾಶ ಇತ್ತು. ಆಕಾಶ ಎಲ್ಲಾ ಕಡೆ ಇರ್ಲೇಬೇಕಲ್ಲ. ಆಕಾಶ ಇದ್ದಾಗ ಅಲ್ಲಿ ಶಬ್ದ ಇತ್ತ ಅಂತ ಪ್ರಶ್ನೆ. ಯಾವಾಗ? ಪ್ರಳಯ ಕಾಲದಲ್ಲಿ. ಅದು ಏನು ಸಾಮಾನ್ಯ ಪ್ರಳಯ ಅಲ್ಲ, ಮಹಾಪ್ರಳಯ, ಇಡೀ ಜಗತ್ತಿನ ಪ್ರಳಯ ಆಗೋಯ್ತು. ಆ ಸಂದರ್ಭದಲ್ಲಿ ಆಕಾಶದಲ್ಲಿ ಅದರ ವಿಶೇಷ ಗುಣ ಇರತ್ತೋ ಇಲ್ವೋ? ಆಕಾಶದ ವಿಶೇಷ ಗುಣ ಯಾವುದು? ಶಬ್ದ. ಶಬ್ದ ಆಗ ಆಕಾಶದಲ್ಲಿ ಇರತ್ತಾ? ಇರಲ್ಲ. ಅಂದ್ರೆ ಯಾವುದೇ ಒಂದು ಪದಾರ್ಥ ಆಗ್ಲಿ, ಅದು ವಿಭು ಪದಾರ್ಥ, ಎಲ್ಲಾ ಕಡೆ ಇದು ವ್ಯಾಪಿಸಿಕೊಂಡಿರುವಂತಹ ಪದಾರ್ಥ, ಅದರಲ್ಲಿ ಒಮ್ಮೆ ವಿಶೇಷ ಗುಣ ಹೋಗುತ್ತೆ. ಅದು ಮಹಾಪ್ರಳಯ ಕಾಲ ಬಂದಾಗ. ಅಂದ್ರೆ ಏನಾಯ್ತು, ಈಗ ಪೃಥ್ವಿ ಬರ್ಲಿ, ತೇಜಸ್ಸಾಗ್ಲಿ, ವಾಯು ಆಗ್ಲಿ, ಯಾವುದೇ ಭೂತ ಆಗ್ಲಿ, ಎಲ್ಲಾ ಭೂತಗಳಲ್ಲಿ ಒಂದು ದಿವಸ ಒಂದೊಂದು ಗುಣ ಹೋಗ್ಲೇಬೇಕು, ಅದು ಮಹಾಪ್ರಳಯ ಕಾಲದಲ್ಲಿ. ಅಥವಾ ಈಗ ವಿಭು ಪದಾರ್ಥ ತಗೊಳ್ಳೋಣ. ವಿಭು ಪದಾರ್ಥ, ಅವಿಭು ಪದಾರ್ಥ ಅಂತ ಎರಡು ತರ ಇರುತ್ತೆ ಶಾಸ್ತ್ರದಲ್ಲಿ. ವಿಭು ಅಂತಂದ್ರೆ ಸರ್ವತ್ರ ವ್ಯಾಪ್ತ, ಎಲ್ಲಾ ಕಡೆ ವ್ಯಾಪಿಸಿಕೊಂಡಿರುವಂತಹ ಪದಾರ್ಥ. ಅದರಲ್ಲಿ ಆಕಾಶವನ್ನ ತಗೊಳ್ತಾರೆ ವಿಭು ಅಂತ. ಯಾಕೆ? ಆಕಾಶ ಎಲ್ಲಾ ಕಡೆ ಇದೆ, ಹಾಗಾಗಿ ವಿಭು ಅಂದ್ರೆ ಆಕಾಶ. ಆಕಾಶದಲ್ಲಿ ಕಾರ್ಯ ವಿಶೇಷ ಗುಣ ಇದೆ. ಅದರಲ್ಲಿ ಇರೋ ಗುಣ ಯಾವುದು? ಹುಟ್ಟುವಂತ ಶಬ್ದ. ಕಾರ್ಯವಾದ ವಿಶೇಷ ಗುಣ, ಹುಟ್ಟುವಂತಹ ವಿಶೇಷ ಗುಣ ಅಂದ್ರೆ ಶಬ್ದ, ಅದಿದೆ. ಆಕಾಶ ಎಲ್ಲಾ ಕಡೆ ಇದೆ, ಒಂದ್ ವಿಶೇಷ ಗುಣ ಇದೆ. ಆದ್ರೆ ಆಕಾಶದಲ್ಲೂ ಕೂಡ ಕದಾಚಿತ್ ಧ್ವಸ್ತ ಅಶೇಷ ವಿಶೇಷ ಗುಣ, ಒಮ್ಮೆ ಯಾವಾಗ್ಲೂ ಅಲ್ಲೂ ಎಲ್ಲಾ ವಿಶೇಷ ಗುಣಗಳು ನಾಶ ಆಗುತ್ತೆ. ಯಾವ್ದು? ಈ ಮೊದಲನೇ ಒಂದು ಗುಣ ತಗೊಂಡಿರೋಣ ಸಾಕು. ಆಕಾಶದಲ್ಲಿ ಶಬ್ದ ಅಂತೂ ಒಂದು ದಿವಸ ಹೋಗ್ಬೇಕು. ಸರಿ, ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ, ಇದೆಲ್ಲ ಯಾಕೆ ಹೇಳ್ತಾ ಇದ್ರಿ ಅಂದ್ರೆ, ಅದಕ್ಕೆ ಇವ್ರು ಹೇಳೋದು ಹಾಗಲ್ಲ, ನಮ್ಗೆ ಇಲ್ಲಿ ಮೋಕ್ಷದ ಬಗ್ಗೆ ಹೇಳ್ಬೇಕೀಗ. ಕಥೆ ಶುರು ಆಗಿದ್ದು ಮೋಕ್ಷದ ಬಗ್ಗೆ ತಿಳಿಸ್ತೀವಿ, ಮೋಕ್ಷ ಇದೆ ಅಂತ ಸಾಧನೆ ಮಾಡ್ಕೊಡ್ತೀವಿ ಅಂತ. ಇವ್ರು ನೋಡಿದ್ರೆ ಆಕಾಶಕ್ಕೆ ತನಕ ಹೋದ್ರು, ಮಹಾಪ್ರಳಯದವರೆಗೂ ಹೋದ್ರು, ಶಬ್ದ ಇರಲ್ಲ ಅಂದ್ರು. ಇದಕ್ಕೆ ಏನ್ ಸಂದರ್ಭ? ಈಗ ಸಂಗತಿ ಏನು ಅಂದ್ರೆ, ಅದಕ್ಕೆ ಹೇಳಿದ್ದು ಆತ್ಮ ಅಂತ ಹೇಳಿದ್ವಿ. ನೋಡಿ, ಆಕಾಶ ಆತ್ಮ ಇಬ್ಬರಿಗೂ ಸಾಮ್ಯ ಇದೆ, ಇಬ್ಬರಿಗೂ ವ್ಯತ್ಯಾಸ ಇಲ್ಲ. ಅಲ್ಲ, ಅದು ಜಡ, ಇದು ಚೇತನ. ಹೌದು, ಅದು ಜಡ ಪದಾರ್ಥ, ಇದು ಚೇತನ ಪದಾರ್ಥ ಇರ್ಬೋದು. ಆತ್ಮ ಚೇತನ, ಆಕಾಶ ಜಡ. ಆದರೆ ಆಕಾಶ ಹೇಗೆ ವಿಭು ಪದಾರ್ಥವೋ, ಎಲ್ಲಾ ಕಡೆ ಆಕಾಶ ಹೇಗಿದೆಯೋ, ಹಾಗೆ ಆತ್ಮನೂ ಕೂಡ ಎಲ್ಲಾ ಕಡೆ ಇದ್ದಾನೆ, ವಿಭು ಪದಾರ್ಥ ಅಂತ ಆತ್ಮನನ್ನ ಒಪ್ತಾರೆ. ಇದು ನಮ್ಮ ಸಿದ್ಧಾಂತಕ್ಕೆ ವಿರುದ್ಧ. ದ್ವೈತ ಸಿದ್ಧಾಂತದವ್ರು ಹೀಗೆ ಒಪ್ಪಲ್ಲ. ಈಗ ಆತ್ಮ ಅಂದ್ರೆ ಜೀವನ ಪರಿಮಾಣ ಎಷ್ಟು ಅಂದ್ರೆ ವಿಭು ಪರಿಮಾಣ, ಮಹತ್ ಪರಿಮಾಣ ಅಂತ ಈ ನೈಯಾಯಿಕರ ವಾದ.
ಈಗ ನಮ್ಮ ಆತ್ಮ ಎಲ್ಲಿದೆ ಅಂದ್ರೆ ಎಲ್ಲಾ ಕಡೆ ಇದೆ, ಇಡೀ ಜಗತ್ತಲ್ಲಿ ನಮ್ಮ ಆತ್ಮ ಇದೆ. ನಿಮ್ಮ ಆತ್ಮ ಎಲ್ಲಿದೆ? ಇಡೀ ಜಗತ್ನಲ್ಲಿದೆ ನಿಮ್ಮ ಆತ್ಮ. ಮತ್ತೆ ಇಡೀ ಜಗತ್ತಲ್ಲಿ ಆತ್ಮ ಇದ್ರೆ ಯಾಕೆ ಗೊತ್ತಾಗ್ತಾ ಇಲ್ಲ? ದೇಹ ಇಲ್ವಲ್ಲ, ದೇಹ ಇರೋದಿಷ್ಟು ಚಿಕ್ಕದು. ಹಾಗಾಗಿ ಈ ಚಿಕ್ಕವಾದ ದೇಹ ಇರೋದ್ರಿಂದ ಇಲ್ಲಿ ಮಾತ್ರ ನಮಗ್ ಜ್ಞಾನ ಬರ್ತಾ ಇದೆ. ನಮ್ ದೇಹ ಇರೋದು ಸ್ವಲ್ಪ ದೊಡ್ಡದಾಗಿದ್ದೆ ಎಲ್ಲಾ ಕಡೆ ಬರ್ತಾನೆ ಇತ್ತು. ಆತ್ಮ ಅಂತೂ ವಿಭು ಪದಾರ್ಥ, ಎಲ್ಲಾ ಕಡೆ ಆತ್ಮ ಇದ್ದಾನೆ ಅಂತ. ಅವನು ಚಿಕ್ಕ ಅಣು ಅಂತ ಹೇಳಿಕ್ ಬರಲ್ಲ ಅಂತ ಅವ್ರ ವಾದ. ಆದ್ರೆ ವೇದಾಂತದ ಶಾಸ್ತ್ರದಲ್ಲಿ ಆತ್ಮ ಬಹಳ ಚಿಕ್ಕವನು. ನಮಗ್ ಗೊತ್ತಿದೆ, ಕುದುರೆಯ ದೃಷ್ಟಾಂತ ಕೊಡ್ತಾರಲ್ಲ, ಕುದುರೆಯ ಬಾಲದ ತುದಿಯ ಭಾಗ ಅದನ್ನ 100 ಹೋಳ್ ಮಾಡಿ, ಅದರ ಒಂದು ಭಾಗ ಅದಲ್ಲಿ 100 ಹೋಳ್ ಮಾಡಿ ಅಂತೆಲ್ಲ ಹೇಳ್ತಾರಲ್ಲ, ಅಷ್ಟು ಪರಿಮಾಣ ಚಿಕ್ಕ ರೂಪ ಆ ಜೀವಂದು ಅಂತ ಹೇಳ್ತೀವಿ. ಈ ರೀತಿ ವಿವರಣೆ ಇದೆ. ಆದ್ರೆ ಇದನ್ನು ನೈಯಾಯಿಕರು ಒಪ್ಪಲ್ಲ. ಅವರ ಸಿದ್ಧಾಂತದಲ್ಲಿ ಆತ್ಮ ಆಕಾಶದಂತೆ ಎಲ್ಲಾ ಕಡೆ ಇರುವಂತಹ ಒಂದು ವಿಭು ಪದಾರ್ಥ. ಇರ್ಲಿ, ಅವ್ರ ಸಿದ್ಧಾಂತ ಹೇಗಿದೆಯೋ ಹಾಗೆ ಒಪ್ಪಿಕೊಂಡು ಹೋಗ್ಬೇಕು. ಆ ವಿಭು ಎಲ್ಲಾ ಕಡೆ ಇದಾನ ಆತ್ಮ. ಆದ್ರೆ ಅವನಲ್ಲಿ ಕಾರ್ಯ ವಿಶೇಷ ಗುಣನೂ ಇದೆ. ಅವನಲ್ಲೂ ಗುಣ ಹುಟ್ಟತ್ತೆ. ಯಾವ್ದ್ಯಾವ್ದು ಹುಟ್ಟತ್ತೆ? ಈಗ ಪುಸ್ತಕ ಓದಿರ್ಲಿಲ್ಲ, ಒಂದ್ ಪುಸ್ತಕ ತೆಗೆದು ಓದ್ದಾಗ ಹುಟ್ತು, ಜ್ಞಾನ ಬಂತು ಹೊಸದಾಗಿ. ಮತ್ತೆ ಅನ್ನಿಸ್ತು ಇವತ್ತು ಊಟ ಮಾಡ್ಬೇಕು ಚೆನ್ನಾಗಿ ಅಂತ ಅನ್ನಿಸ್ತು, ಇಚ್ಛೆ ಬಂತು. ಅದಕ್ಕೆ ತಕ್ಕ ಪ್ರಯತ್ನನೂ ಹುಟ್ತು. ಹಾಗಾದ್ರೆ ವಿಶೇಷ ಗುಣ ಏನೇನಿದೆ ಆತ್ಮನಲ್ಲಿ ಅಂದ್ರೆ ಜ್ಞಾನ, ಇಚ್ಛೆ ಮತ್ತೆ ಪ್ರಯತ್ನ. ಅದೇ ತರಹ ಇನ್ನೊಂದು ಗುಣ ಇದೆ. ಯಾವ್ದು ಗುಣ ಅಂದ್ರೆ ಅದಕ್ಕೆ ದುಃಖ ಅನ್ನೋದು ಒಂದು ಗುಣ ಅಂತೆ. ಅದು ವಿಶೇಷ ಗುಣಗಳಲ್ಲಿ ಸೇರತ್ತೆ. ಹಾಗಾದ್ರೆ ದುಃಖನೂ ಕೂಡ ಒಂದು ದಿವಸ ಹೋಗ್ಲೇಬೇಕು. ಹೇಗೆ ಒಂದು ದಿವಸ ಜ್ಞಾನ, ಇಚ್ಛೆ, ಪ್ರಯತ್ನ ಎಲ್ಲ ಹೋಗತ್ತು. ಯಾಕೆಂದ್ರೆ ಮಹಾಪ್ರಳಯ ಬಂದಾಗ ಹೇಗೆ ಆಕಾಶದಲ್ಲಿ ಶಬ್ದಗುಣ ಹೊರಟು ಹೋಗ್ಬಿಡುತ್ತೋ, ಹಾಗೆ ಅದೇ ಆತ್ಮನಲ್ಲಿ, ಆ ಆಕಾಶದಂತೆ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿರೋ ಆತ್ಮನಲ್ಲೂ ಜ್ಞಾನ, ಇಚ್ಛಾ, ಪ್ರಯತ್ನದ ಜೊತೆಗೆ ದುಃಖನೂ ಹೋಗ್ಲೇಬೇಕು ಮಹಾಪ್ರಳಯ ಕಾಲದಲ್ಲಿ ಅಂತ. ಇಷ್ಟನ್ನ ಹೇಳಲಿಕ್ಕೆ ಅಂದ್ರೆ ದುಃಖ ಒಂದು ದಿವಸ ಮಹಾಪ್ರಳಯ ಕಾಲದಲ್ಲಿ ಇದೆಲ್ಲ ಅವಾಗ ಹೋಗತ್ತೆ ಅಂತ ಹೇಳಲಿಕ್ಕೆ ಆಕಾಶವನ್ನ ಉದಾಹರಣೆಯಾಗಿ ಕೊಟ್ಟು, ನೋಡಿ ಆಕಾಶ ಹೇಗೋ ಹಾಗೆ ಆತ್ಮ, ಆಕಾಶದಲ್ಲಿ ಏನಾಗತ್ತೆ ಹೇಳ್ತೀವಿ ಕೇಳಿ, ಅದೇ ತರ ಆತ್ಮನಲ್ಲೂ ಆಗತ್ತೆ ಅಂತ ತಿಳಿಸ್ಲಿಕ್ಕೋಸ್ಕರ ಈ ಅನುಮಾನವನ್ನ ಅಲ್ಲಿ ಲೀಲಾವತಿ ಗ್ರಂಥದಲ್ಲಿ ಹೇಳಿದ್ದಾರೆ, ಶ್ರೀವಲ್ಲಭಾಚಾರ್ಯರು ಹೇಳಿದ್ದಾರೆ. ಆ ಅನುಮಾನ ಏನಾಯ್ತು? ಈಗ ಆತ್ಮ ಕದಾಚಿತ್ ಧ್ವಸ್ತ ಅಶೇಷ ವಿಶೇಷ ಗುಣ ವಿಭುತ್ವೇ ಸತಿ ಕಾರ್ಯ ವಿಶೇಷ ಗುಣವತ್ವಾತ್ ಮಹಾಪ್ರಳಯ ಅವಸ್ಥಾಯಾಮ್ ಆಕಾಶವತ್ ಅಂತ ಇದು ಅನುಮಾನದ ವಿವರಣೆ ಎಷ್ಟು. ಹಾಗಾದ್ರೆ ಇದು ಯಾಕೆ ಅಸತ್ ಅನ್ಬಿಡ್ತಾರೆ ತಕ್ಷಣ. ಒಂದು ಅನುಮಾನ ಹೇಳಿದ್ಕೊಂಡೆ ಜಯತೀರ್ಥರು ಇತೀಚ ಅಸತ್, ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಮೊದಲು ಅನುಮಾನ ಅರ್ಥ ಆಗಿ ಆ ಅನುಮಾನದ ಖಂಡನೆ ಎಲ್ಲಿದೆ, ಮತ್ತೆ ಅವ್ರ ಆಕ್ಷೇಪ ಬಿಡ್ತಾರ. ಹಾಗೆ ಅವ್ರದ್ದು ಆಕ್ಷೇಪ ಇರ್ತಲ್ಲ, ಆದ್ರೆ ಅವ್ರ ಆಕ್ಷೇಪ ತಗೊಂಡು ಇವ್ರ ಒಟ್ಟೆಲ್ಲ ಉತ್ತರ ಕೊಟ್ಟು ಮುಗಿಸ್ಬಿಡ್ತಾರೆ ಇದು ಸರಿ ಇಲ್ಲ ಅಂತ. ಅದೇನ್ ಖಂಡನೆ ಮಾಡ್ತಾರೆ ಹಾಗಾದ್ರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ಶ್ರೀ ಗುರುಭ್ಯೋ